ಎಲ್ಲರಿಗೂ ನಮಸ್ಕಾರ. ಈಗ ನಾನು ತೋರಿಸ್ತಾ ಇರೋದು ಬಿಕ್ಕ ಗಿಡದ ಗಿಡ ಅಂದರೆ ಪೇರಲ ಗಿಡ ಅಂತ ಹೇಳ್ತಾರಲ್ಲ ಅದು. ಈ ಎಲೆನ ನಾವು ಒಂದೊಂದ್ಸಲ ಎಳೆದು ತಿಂದರೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಖಾಲಿ ಹೊಟ್ಟೆಯಲ್ಲಿ ಆ ಎಲೆನ ತೆಗೆದುಬಿಟ್ಟು ಕುದಿಸ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಶುಗರ್ ನಾರ್ಮಲ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಇದ್ರ ಎಲೆ ಕೂಡ ನಾನು ರುಬ್ಬಿಟ್ಟು ತಲೆಗೆ ಹಾಕ್ತಾ ಇರ್ತೀನಿ ಆಗಾಗ, ಯಾಕಂದರೆ ಕೂದಲು ಬೇಗ ವೈಟ್ ಆಗಲ್ಲ, ಆಮೇಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಮಾಹಿತಿ ಇದೆ. ಇದು ಚಂದ್ರಿಕಾ ಬಿಕ್ಕ. ನಾನು ಫಾರಂ ಬಿಕ್ಕೆ ಅಂತ ಹಾಕಿದ್ದೆ, ಅದು ಆ ಫಾರಂ ಬಿಕ್ಕೆ ಗಿಡ ಅಲ್ಲ, ಯಾಕಂದರೆ ಇದು ಚಂದ್ರಿಕಾ ಬಿಕ್ಕೆ, ಕೆಂಪಗಿರುತ್ತೆ. ಆಮೇಲೆ ಬೀಜ ಸ್ವಲ್ಪ ಗಟ್ಟಿ ಇದೆ. ಇದು ನೋಡಿ, ಚಿಕ್ಕ ಜಾಗದಲ್ಲೇ ಈ ಗಿಡನ ಬೆಳ್ಕೊಬೋದು. ಇದಕ್ಕೇನು ತುಂಬ ಜಾಗ ಏನು ಬೇಕಾಗಲ್ಲ. ಪಕ್ಕದಲ್ಲೇ 7 ಸುತ್ತಿನ ಮಲ್ಲಿಗೆ ಗಿಡ ಕೂಡ ಇದೆ. ಈಗ ಒಳ್ಳೆ ತುಂಬ ಒಂದೇ ಒಂದು ಮಗ್ಗು, ಒಂದೆರಡು ಮಗ್ಗೇನೋ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಅದು ಘಮ ಘಮ ಅಂತೂ ಥರ ಸ್ಮೆಲ್ ತೊಗೊಳಕ್ಕೆ ಒಂಥರ ಖುಷಿ ಅನಿಸುತ್ತೆ. ಪಕ್ಕದಲ್ಲೇ ನೋಡಿ, ಒಂದು ಸಲ ನಾನು ನಮ್ಮನೇಲಿ ಶುಂಠಿ ಭಾಳ ತಂದಿದ್ದರು. ಅದು ತುಂಬ ಮೊಳಕೆ ಎಲ್ಲ ಹೊಡೆದಿತ್ತು. ಅದು ನನಗೆ ತುಂಬಾ ಜಾಸ್ತಿ ಆಗಿತ್ತು. ಎಷ್ಟು ಬೇಕಷ್ಟು ನಾನು ಎತ್ತಿಡ್ಕೊಂಡು ಉಳಿದಿದ್ದನ್ನ ನಾನು ನೆಲದಲ್ಲಿ ಹಾಕಿದ್ದೆ. ಆ ಶುಂಠಿ ಕೂಡ ಬಂದಿದೆ. ಒಂದು 3 ವರ್ಷದ ಕೆಳಗೆ ಮಾವಿನ ಹಣ್ಣು ತಂದಾಗ ಆ ಮಾವಿನ ಹಣ್ಣು ವಾಟೆ ಎಲ್ಲ ನಾನು ನೆಲದಲ್ಲಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನ ನಾರೆಲ್ಲ ಹಾಕಿ ಮಣ್ಣು ಮುಚ್ಚಿಬಿಟ್ಟಿದ್ದೆ. ಅದು ಕೂಡ ಈಗ ಮರ ಆಗಿಬಿಟ್ಟು ಕಾಯಿ ಬಿಟ್ಟಿದೆ. ನಾನು ಶುಂಠಿ ಹೇಳಿದ್ನಲ್ಲ, ಇದೇ ನೋಡಿ ಶುಂಠಿ ಗಿಡ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ನಾನು ಒಂದೊಂದ್ಸಲ ಟೀ ಮಾಡ್ಕೊಳ್ಳುವಾಗ ಎಲೆನ ಕಟ್ ಮಾಡಿ ಟೀ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ಕೆಳಗಡೆ ಶುಂಠಿ ಇಳಿದಾಗ ಅದೇ ಶುಂಠಿ ನಾನು ಉಪಯೋಗಿಸೋದು. ಇದು ನೋಡಿ, ಮೊನ್ನೆ ಯುಗಾದಿ ಹಬ್ಬದಲ್ಲಿ ಇದ್ರದ್ದೇ ನಾನು ಚಿತ್ರಾನ್ನ ಮಾಡಿಕೊಂಡು ಒಂದು ಚಟ್ನಿ ಕೂಡ ಮಾಡಿಕೊಂಡಿದ್ದೆ. ಇದು ಹುಳಿ ಇದ್ದೆ, ಅಂದರೆ ಹಣ್ಣನ್ನು ಸಿಹಿದೆಯೇನೋ ನನಗೇನು ಗೊತ್ತಿಲ್ಲ, ಯಾಕಂದರೆ ಇದು ಫಸ್ಟ್ ಟೈಮ್ ಮಾವಿನಕಾಯಿ ಬಿಟ್ಟಿರೋದು. ಒಂದು ವಿಳೆದೆಲೆ ಬಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ. ಆಮೇಲೆ ಬಿಳಿ ಎಕ್ಕದ ಗಿಡ, ಆಮೇಲೆ ಪಾರಿಜಾತದ ಗಿಡ ಕೂಡ ಇದೆ. ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಅದು ಪಕ್ಕಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದು ಬೆಳೆಯೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೇನೋ. ಇದು ಸಪೋಟ ಗಿಡ. ಬಾಳೆ ಗಿಡದಲ್ಲಿ, ಬಾಳೆ ದಿಂಡಲ್ಲಿ ನಾವು ಸಾಕಷ್ಟು ಅಡುಗೆಗಳನ್ನ ಮಾಡ್ಕೋಬೋದು, ಪಲ್ಯ ಮಾಡ್ಕೋಬೋದು, ಆಮೇಲೆ ತಂಬುಳಿ ಮಾಡ್ಕೋಬೋದು, ಕೋಸಂಬರಿ ಮಾಡ್ಕೋಬೋದು. ಮೊನ್ನೆ ಬಾಳೆಹಣ್ಣು ಒಂದು ಗೊನೆ ಬಿಟ್ಟಿತ್ತು, ಮತ್ತು ಆ ಗಿಡದಲ್ಲಿ ಮತ್ತೆ ಅದು ಕಾಯಿ ಬಿಡಲ್ವಲ್ಲ, ಅದು ತೆಗೆದಾಗ ಈ ಥರ ಒಂದು ನಾನು ಪಲ್ಯಗಳೆಲ್ಲ ಮಾಡಿ ಉಪಯೋಗಿಸಿದ್ದೆ. ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ಬಾಳೆ ದಿಂಡಿಂದ ಒಂದು ಜ್ಯೂಸ್ ಮಾಡ್ಕೊಂಡು ಕೂಡ ನಾವು ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನೇ ನಾನು ಒಂದು ತಾಳಿಪಟ್ಟು, ಹೋಳ್ಗೆ, ಬಿಳಿ ಹೋಳ್ಗೆ ಏನೇ ಮಾಡಿದ್ರು ಈ ಬಾಳೆ ಗಿಡನ ನಾನು ಉಪಯೋಗಿಸ್ಕೋತೀನಿ. ಹೋಳ್ಗೆ ಎಲ್ಲ ಮಾಡುವಾಗ ಪ್ಲಾಸ್ಟಿಕ್ ಸಾಮಾನ್ಯವಾಗಿ ಉಪಯೋಗಿಸಲ್ಲ. ಈ ಬಾಳೆ ಎಲೆಯಲ್ಲೇ ನಾನು ತಟ್ತೀನಿ, ಯಾಕಂದರೆ ಹಿಂದ್ಗಡೆ ಇದೆ ಅಲ್ವಾ, ಅದಕ್ಕೋಸ್ಕರ. ಅಲೋವೆರಾ ಗಿಡ, ಇದರಲ್ಲಿ ಹೂ ಕೂಡ ಬಿಟ್ಟಿತ್ತು ಮೊನ್ನೆ ಎಲ್ಲ. ಈ ಅಲೋವೆರಾ ಗಿಡ ಕೂಡ ನಾನು ತಲೆಗೆ ಹಾಕ್ತಾ ಇರ್ತೀನಿ. ಅಲೋವೆರಾದ ಜೆಲ್ ತೆಗೆದು ಕಡಲೆಬೇಳೆ ಮತ್ತು ಅರಿಶಿನ, ಸ್ವಲ್ಪ ನಿಂಬೆ ಹುಳಿ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮುಖ. ಅದು ತಲೆಗೆ ಪ್ಯಾಕ್ ಕೂಡ ಹಾಕ್ಬೋದು. ಕರಿಬೇವು, ಅಲೋವೆರಾ, ಆಮೇಲೆ ಈ ನಿಂಬೆಹಣ್ಣಿನ ಎಲೆ, ಪೇರಲ ಎಲೆ, ಇವನ್ನೆಲ್ಲ ರುಬ್ಬಿಟ್ಟು ನಾವು ತಲೆಗೆ ವಾರಕ್ಕೊಂದು ಸಲ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಅಡಿಕೆ ಗಿಡ ಯಾರೋ ಒಂದು ಸಲ ಗಿಫ್ಟ್ ಅಂತ ಕೊಟ್ಟಿದ್ರು, ಅದು ಕೂಡ ಹಾಕಿದ್ದೀನಿ. ಇದು ನೋಡಿ, ಬಿಳಿ ಎಕ್ಕದ ಗಿಡ. ಈ ಬಿಳಿ ಎಕ್ಕದ ಗಿಡದಲ್ಲಿ ಒಂದೊಂದು ಸಲ ಕಾಯಿ ಬಿಟ್ಟಿರುತ್ತೆ, ಅದನ್ನು ಎಸೆಯೋಕ್ಕೆ ಹೋಗಬೇಡ್ರಿ. ಆ ಕಾಯಲ್ಲಿ ನಾವು ತುಂಬ ಚೆನ್ನಾಗಿ ಬತ್ತಿ ಕೂಡ ಮಾಡ್ಕೋಬೋದು. ಆಮೇಲೆ ಎಷ್ಟೇ ಹಳೆ ನೋವುಗಳಿದ್ರು ಆ ಎಲೆನ ತೆಗೆದು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಎಲ್ಲಿ ನೋವಿರುತ್ತೋ ಅಲ್ಲಿ ಕಾವು ಕೊಟ್ಕೊಂಡ್ರೆ ನೋವು ಕೂಡ ಕಡಿಮೆ ಆಗುತ್ತೆ ಬಿಳಿ ಎಕ್ಕದ ಎಲೆಯಿಂದ. ನೋಡಿ, ಅಲ್ಲಿ ಕೆಂಪು ಗಿಡದ ದಾಸವಾಳ ಕೂಡ ಇದೆ. ಬೆಳಗ್ಗೆ ನಾನು ವಾಕಿಂಗ್ ಬಂದ ತಕ್ಷಣ ಹಿಂದ್ಗಡೆನೇ ಕೂತ್ಕೊಂಡ್ಬಿಟ್ಟು ಕೆಂಪು ದಾಸವಾಳ ಹೂವಿಂದ ಒಂದು ಟೀ ಮಾಡ್ಕೊತೀನಿ ರೀ. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಒಂದು ಲೋಟ ನೀರು ಹಾಕ್ಬಿಟ್ಟು ಹೂವಿನ ದಳ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಒಂದು ಲೋಟಕ್ಕೆ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ, ಜೇನುತುಪ್ಪ ಹಾಕ್ಕೊಂಡು ಕುಡಿಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಳಗಡೆ ಒಂದು ಸಿಹಿ ಕುಂಬಳಕಾಯಿ ಬೀಜ
ಹಾಕಿದ್ದೆ. ಅದು ಹೂವು ಬಿಡ್ತಾ ಇದೆ, ಯಾಕೋ ಕಾಯಿ ಹಿಡಿತಾ ಇಲ್ಲ. ಏನು ಹಾಕ್ಬೇಕಂತ ನನಗೂ ಅದ್ರ ಬಗ್ಗೆ ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ನೋಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿ, ನಾನು ಏನೇ ಒಂದು ನೇರಳೆ ಹಣ್ಣು ತಂದರು, ಮಾವಿನ ಹಣ್ಣು ತಂದರು, ಆ ಬೀಜಗಳನ್ನೆಲ್ಲ ಎಸೆಯೋಕ್ಕೆ ಹೋಗಲ್ಲ. ಮಣ್ಣು ತೆಗ್ದು ಈ ಥರ ಹಾಕ್ತಾ ಇರ್ತೀನಿ. ಒಂದೊಂದು ಸಲ ಆ ಸಸಿಗಳನ್ನ ತೆಗೆದುಬಿಟ್ಟು ಯಾರ್ದಾರು ತೋಟ ಇದೆ ಅಂದರೆ ಅವ್ರಿಗೂ ಕೂಡ ನಾನು ತೆಗೆದು ಕೊಡ್ತೀನಿ. ಅವರು ಕೂಡ ತೋಟದಲ್ಲಿ ಹಾಕ್ಕೊಂಡಿದ್ದಾರೆ. ಕೆಲವರು ಮಾವಿನ ಸಸಿ ಬೇಕು ಅಂತ ಕೇಳ್ತಾರೆ, ಅದು ಕೂಡ ನಾನು ಅವರಿಗೆ ತೆಗೆದು ಕೊಟ್ಟಿದ್ದೀನಿ. ಒಂದು ಸಲ ನೆಲ್ಲಿಕಾಯಿ ಕೊಟ್ಟಿದ್ದರು, ಅದು ಚೆನ್ನಾಗಿ ತಿಂದ್ಬಿಟ್ಟು ಬೀಜ ಮಣ್ಣಲ್ಲಿ ಹಾಕಿದ್ದೆ. ನೆಲ್ಲಿಕಾಯಿ ಗಿಡ ಕೂಡ ಉಟ್ಕೊಂಡಿದೆ ಅಲ್ಲಿ. ಮೊನ್ನೆ ಬ್ಯಾಡಗಿ ಮೆಣಸಿನ್ಕಾಯಿ ತಂದಿದ್ರು, ಬಿಸಿಲಲ್ಲೆಲ್ಲ ಚೆನ್ನಾಗಿ ಆರಿಸಿ ಅದನ್ನು ತೆಗೆದಿಡುವಾಗ ಸ್ವಲ್ಪ ಬೀಜಗಳು ಉದುರಿತ್ತು. ಅದು ಕೂಡ ನಾನು ನೆಲದಲ್ಲಿ ಹಾಕಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಗಿಡ. ಅಡಿಕೆ ಗಿಡ ಇದು ಕೂಡ ಯಾಕೋ ಅಷ್ಟು ಸರಿಯಾಗಿ ಬೆಳೀತಿಲ್ಲ. ಒಂದು 3 ಗಿಡ ಚೆನ್ನಾಗಿ ಬೆಳ್ಕೊಂಡಿದೆ. ತುಂಬ ಬೇಜಾರಾದಾಗ ಒಂದೊಳ್ಳೆ ಹಳೇ ಸಾಂಗ್ ಹಾಕ್ಕೊಂಡು ಗಿಡದ ಹತ್ರ ಕೆಲಸ ಮಾಡೋಕ್ಕಂತೂ ನಂಗೆ ತುಂಬ ಇಷ್ಟ. ಇದು ಒಂದು ಬಿಕ್ಕೆ ಗಿಡ ಅದಾಗೆ ಉಟ್ಕೊಂಡಿದೆ. ಅದು ಕಾಯಿ ಕಪ್ಪಗಿದೆ, ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಅದು ಹಣ್ಣು ಹಿಂಗೆ ಸ್ವೀಟ್ ಇದೆಯೋ ಅಥವಾ ಫಾರಂಬಿಕೆ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ಚಿಕ್ಕ ಚಿಕ್ಕ ಎಣ್ಣೆ ಬಾಟ್ಲುಗಳಲ್ಲಿ ಕೂಡ ನಾನು ಎಸೆಯೋಕ್ಕೆ ಹೋಗಲ್ಲ. ಈ ಥರ ಸಸಿಗಳನ್ನ ಹಾಕಿ ಅದನ್ನು ಮೇಲೆ ಕಟ್ಟಿಬಿಡ್ತೀನಿ. ಕೋತಿಗಳ ಕಾಟ ಜಾಸ್ತಿ ಇರೋದ್ರಿಂದ ಒಂದೊಂದು ಸಲ ಅದನ್ನೆಲ್ಲ ಬೀಳ್ಸೋಗುತ್ತೆ. ಈಗ ಇಷ್ಟೇ ಉಳ್ಕೊಂಡಿದೆ. ಇದು ಕೆಂಪು ದಾಸವಾಳದ ಗಿಡ, 1 ದಳದ್ದು. ಆಗಲೇ ನಾನು ತೋರಿಸಿದ್ದು 5 ದಳದ್ದು. ಇದು ನೋಡಿ ಕಾಯಿ ಹೇಗೆ ಬಿಟ್ಟಿದೆ ಅಂತ. ಮೊನ್ನೆ ಒಂದು ಗಿಫ್ಟ್ ಅಂತ ಇದು ಬೆಂಡು ಬಂದಿತ್ತು, ಅದು ಯಾಕೋ ಎಸೆಯೋಕ್ಕೆ ಮನಸ್ಸಾಗಲಿಲ್ಲ. ಅದನ್ನು ತೆಗೆದುಬಿಟ್ಟು ಸ್ವಲ್ಪ ತೆಂಗಿನ ನಾರು ಹಾಕ್ಬಿಟ್ಟು ಒಂದು ಸ್ನೇಕ್ ಗಿಡ ಅಂತ 2 ಹಾಕಿದೆ. ನೋಡಿ, ನಾನು ತೆಂಗಿನ ಚಿಪ್ಪು ಹೇಳಿದ್ನಲ್ವ, ತೆಂಗಿನ ಚಿಪ್ಪಲ್ಲಿ ಕೂಡ ಸಸಿಗಳು ಹಾಕಿದ್ದೀನಿ. ಇದು ಕಾಡು ಬಸಳೆ ಅಂತ ಹೇಳ್ತಾರೆ. ಇದರಲ್ಲಿ ತಂಬುಳಿನ ಕೂಡ ಮಾಡ್ಕೋಬೋದು, ಚಟ್ನಿ ಕೂಡ ಮಾಡ್ಕೋಬೋದು. ಕನಕಾಂಬರ ಗಿಡ, ಮನಿ ಪ್ಲ್ಯಾಂಟ್, ಅದು ತೆಂಗಿನ ಮರಕ್ಕೆ ಹಪ್ಕೊಂಡು ಹೋಗ್ತಾ ಇದೆ. ಒಂದ್ಸಲ ಏನೇ ಪ್ಲಾಸ್ಟಿಕ್ ಬಾಟ್ಲುಗಳದು ವೇಸ್ಟ್ ಅಂತ ಗೊತ್ತಾದ ತಕ್ಷಣ ಕೆಳಗಡೆ ಅದಕ್ಕೆ ತೂತ ಮಾಡಿಬಿಟ್ಟು ಸ್ವಲ್ಪ ತೆಂಗಿನ ಚಿಪ್ಪು ಹಾಕಿ ಸ್ವಲ್ಪ ಕಲ್ಲುಗಳು ಹಾಕಿ ಗಿಡಗಳು ಹಾಕೋ ಅಭ್ಯಾಸ ನನಗೆ. ನೋಡಿ, ಇದು ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಚೆನ್ನಾಗಿದೆ ಶೋ ಪ್ಲಾಂಟ್ ಅದು. ಇಲ್ಲಿ ಪಕ್ಕದಲ್ಲಿ ಒಂದು ಅಶೋಕ ಟ್ರೀ ಅಂತಿತ್ತು, ಅದು ಯಾಕೋ ಮೇಲೆಲ್ಲ ಒಣಗ್ತಾ ಇದೆ ಅಂತ ಅದನ್ನು ಕಡ್ದಿದ್ವಿ. ಮತ್ತೆ ಅದು ಕೆಳಗಿಂದ ಚಿಗುರುತ್ತಾ ಇದೆ. ಪಿಂಕ್ ಕಲರ್ ದಾಸವಾಳ ಹೂವು ಇದು. ಇದೇ ನೋಡಿ, ಇದು ಪಲಾವ್ ಎಲೆ ಅಂತ ಹೇಳ್ತಾರೆ. ಈಗ ನಾನು ತೋರಿಸಿದ್ನಲ್ವ, ಇದು ಒಂದು ಎಲೆನ ತೆಗೆದು ನಾವು ಪಲಾವ್ ಮಾಡುವಾಗ ಒಗ್ಗರಣೆಗೆ ಹಾಕ್ಬಿಟ್ರೆ, ನಾವು ಬಾಸುಮತಿ ಹಾಕಿದಾಗ ಯಾವ ರೀತಿ ವಾಸನೆ ಬರುತ್ತೆ ಅದೇ ಥರ ವಾಸನೆ ಬರುತ್ತೆ. ಆಮೇಲೆ ಪಲಾವ್ ಕೂಡ ತುಂಬ ರುಚಿಯಾಗಿರುತ್ತೆ. ಇದು ಮತ್ತು ತೆಂಗಿನ ಹಾಲೆಲ್ಲ ಹಾಕಿ ಮಾಡಿಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಅದು ಒಂದು ಸಸಿ ತೆಗೆದು ನಾನು ನೆಲದಲ್ಲಿ ಹಾಕ್ಕೊಂಡಿದ್ದೀನಿ. ಶುಂಠಿ ಗಿಡ. ಆಮೇಲೆ ನಾನು ಪಕ್ಕದಲ್ಲೇ ಅಡುಗೆ ಕೆಲಸ ಮಾಡುವಾಗ ನಿಂಬೆಹಣ್ಣು ಉಪಯೋಗಿಸ್ಬಿಟ್ಟು ಅದು ಕಿಟಕಿಯಿಂದ ಹೊರಗಡೆ ಎಸ್ತಿದ್ದೆ. ಅಲ್ಲೂ ಕೂಡ ಒಂದು ನಿಂಬೆಹಣ್ಣು ಗಿಡ ಉಳ್ಕೊಂಡಿದೆ. ಅದು ತುಂಬ ದೊಡ್ಡದಾಗಿತ್ತು. ಪಕ್ಕದಲ್ಲೇ ತೆಂಗಿನ ಮರ ಇರೋದ್ರಿಂದ ತೆಂಗಿನ ಗರಿ ಎಲ್ಲ ಬಿದ್ದು ಅದು ಮುರ್ಕೊಂಡು ಹೋಗಿ ಇಷ್ಟು ಉಳ್ಕೊಂಡಿದೆ. ತುಂಬ ಚೆನ್ನಾಗಿದೆ ಈ ನಿಂಬೆಹಣ್ಣು. ತುಂಬ ಹುಳಿ ಇರುತ್ತೆ ಇದರಲ್ಲಿ. ಕೆಲವೊಂದು ನಿಂಬೆಹಣ್ಣಲ್ಲಿ ಹುಳಿ ಕಡಿಮೆ ಇರುತ್ತೆ, ಇದರಲ್ಲಿ ತುಂಬ ಇರುತ್ತೆ. ತುಂಬ ಇತ್ತು ನಮ್ಮ ಗಿಡದಲ್ಲಿ ಮಾತ್ರ. ನೋಡಿದ್ರಲ್ಲ, ಇಷ್ಟೇ ಜಾಗ, ಅದರಲ್ಲೇ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅದು ನಿಂಬೆಹಣ್ಣು ಗಿಡ. ಈಗ ಪಕ್ಕದಲ್ಲಿ ಒಂದು ದಾಳಿಂಬೆ ಗಿಡ ಕೂಡ ಬೆಳೀತಾ ಇದೆ.
ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನಮಸ್ಕಾರ.